ರಾಜ್ಯದ ಕಾಂಗ್ರೆಸ್ ಸರ್ಕಾರ ಶಿಕ್ಷಣ ಕ್ಷೇತ್ರವನ್ನ ರಾಜಕೀಯ ಲಾಭಕ್ಕಾಗಿ ಪ್ರಯೋಗಾಲಯವನ್ನಾಗಿ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ಆಡುತ್ತಿದೆ ಎಂದು ಬಿಜೆಪಿ ಶಿಕ್ಷಣ ಪ್ರಕೋಷ್ಠದ ರಾಜ್ಯ ಸಹ ಸಂಚಾಲಕ ಎಂಜಿ ಭಟ್ ಆರೋಪಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಮಾತನಾಡಿದ ಅವರು, ಎಸ್ಎಸ್ಎಲ್ಸಿ ಪರೀಕ್ಷೆಯ ಅಂತಿಮ ಹಂತದಲ್ಲಿ ಹಿಂದಿ ಕೈಬಿಟ್ಟಿರುವುದು ತಪ್ಪು ನಿರ್ಧಾರ. ತ್ರಿಭಾಷಾ ಸೂತ್ರ ಕೈಬಿಟ್ಟು ದ್ವಿಭಾಷಾ ನೀತಿ ಜಾರಿಗೊಳಿಸುವುದು ಖಂಡನೀಯವಾಗಿದ್ದು, ವರ್ಷಪೂರ್ತಿ ಸಿದ್ಧತೆ ನಡೆಸಿದ ವಿದ್ಯಾರ್ಥಿಗಳಿಗೆ ಇದರಿಂದ ಅನ್ಯಾಯವಾಗುತ್ತದೆ ಎಂದು ಹೇಳಿದರು. ಶಾಲೆಗಳಲ್ಲಿ ಕೊಠಡಿ ಹಾಗೂ ಶಿಕ್ಷಕರ ಕೊರತೆ, ಬಿಸಿ ಊಟದಲ್ಲಿ ಅಕ್ರಮ, ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ವಿತರಣೆಯಲ್ಲಿ ವಿಳಂಬವಾಗುತ್ತಿರುವುದನ್ನು ಉಲ್ಲೇಖಿಸಿ ಸರ್ಕಾರದ ವಿರುದ್ಧ ಅವರು ಟೀಕಿಸಿದರು. ಇತ್ತೀಚಿನ ಗಣಿತ ಪರೀಕ್ಷೆಯಲ್ಲಿ ಬಾರ್ಕೋಡ್ ದೋಷದಿಂದ ಗೊಂದಲ ಉಂಟಾಗಿದ್ದು, ಸಂಬಂಧಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳಿ ಹಾಗೂ ವಿದ್ಯಾರ್ಥಿಗಳಿಗೆ ಗ್ರೇಸ್ ಅಂಕ ನೀಡಬೇಕು ಎಂದು ಆಗ್ರಹಿಸಿದ ಅವರು, ಶಿಕ್ಷಕರನ್ನು ಜನಗಣತಿ ಮುಂತಾದ ಬೇರೆ ಕೆಲಸಗಳಿಗೆ ಬಳಸದೆ ನಿರುದ್ಯೋಗಿ ಪದವೀಧರರನ್ನು ಸ್ಟೈಪಂಡ್ ಆಧಾರದಲ್ಲಿ ನೇಮಿಸಬೇಕು ಎಂದು ಸಲಹೆ ನೀಡಿದರು. ಜಿಲ್ಲಾ ಉಪಾಧ್ಯಕ್ಷ ಸಂಜಯ್ ಸಾಳುಂಕೆ ಮಾತನಾಡಿ, ಸರ್ಕಾರವು ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಹಿಂದಿ ವಿರೋಧಿಸುತ್ತಿದೆ ಎಂದು ಆರೋಪಿಸಿದರು. ಅತ್ಯಂತ ಘೋರ ಅಪರಾಧ. ಅದು ನಮ್ಮ ವಿದ್ಯಾರ್ಥಿಗಳ ಪಾಲಿಗೆ ದೊಡ್ಡ ಮಾರ್ಗ. ಯಾಕಂದ್ರೆ ಹಿಂದಿ ಭಾಷೆಯಲ್ಲಿ ಅನೇಕ ತಿಂಗಳುಗಳಿಂದ ಸ್ಟಡಿ ಮಾಡಿರ್ತಾರೆ ವಿದ್ಯಾರ್ಥಿಗಳು, ಅದ್ರ ಮೇಲೆ ಫೋಕಸ್ ಮಾಡಿರ್ತಾರೆ. ಆ ಸಮಯ ಇವರು ಮೊದಲೇ ಘೋಷಣೆ ಮಾಡಿದ್ದಿದ್ರೆ ಅಕಸ್ಮಾತ್ ಆ ಒಂದು ಸಮಯವನ್ನು ಬೇರೆ ವಿಷಯಗಳಿಗೆ ಅವರು ತೊಡಸ್ಕೊಳ್ಳಿಕ್ಕೆ ಆಗ್ತಿತ್ತು, ಸ್ಕೋರ್ ಹೆಚ್ಚಾಗ್ತಾ ಇತ್ತು. ಸಡನ್ ಆಗಿ ಪರೀಕ್ಷೆ ಮುಂಚಿನ ದಿವಸ ವೇಟೆಗೆ 625 525 ಮಾಡಿದ್ರೆ ಅಂದ್ರೆ ನಮಗೆಲ್ಲ ಒಂದು ಸುಲಭ ಗೊತ್ತ. ಈ ಒಂದು SSLC ಬೋರ್ಡ್ ಎಕ್ಸಾಮ್ ನಲ್ಲಿ 100 ಅಂಕಗಳ ಒಂದು ವಿಷಯವನ್ನ ತೆಗೆದುಹಾಕಿ 520 ಇಳಿಸೋದಂದ್ರೆ ಎಷ್ಟು ದೊಡ್ಡ ಮೂರ್ಖತನ ನಮಗೆಲ್ಲ ಗೊತ್ತಾಗ್ತದೆ. ಹಾಗಾಗಿ ಇದನ್ನ ನಾವು ಬಿಜೆಪಿ ತೀವ್ರವಾಗಿ ವಿರೋಧಿಸ್ತೇವೆ. ಜೊತೆಗೆ ಈ ಒಂದು ಪದ್ಧತಿಯನ್ನು ತೆಗೆದುಹಾಕಬೇಕು. ಹಿಂದಿ ಪರೀಕ್ಷೆಗೆ ಅಷ್ಟೇ 625 ಅಂಕಗಳ ಪರೀಕ್ಷೆಯನ್ನು ವ್ಯಾಲ್ಯೂ ಕೊಡ್ತಾ ಇದ್ರು, ಅದೇ ವೇಟೇಜ್ ಹಿಂದಿ ಕೊಡಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೇವೆ. ಜೊತೆಗೆ ಇನ್ನು ಮುಂದಿನ ದಿನಗಳಲ್ಲಿ ಹಿಂದಿಗೆ ವ್ಯಾಲ್ಯೂ ಇಲ್ಲ ಅನ್ನುವಂಥದ್ದು ಈಗಾಗಲೇ ಹೇಳಿದಾಗ ನಾನು ಆ ರೀತಿಯಾದ ತ್ರಿಭಾಷಾ ಸೂತ್ರವನ್ನು ತೆಗೆದುಹಾಕುವಂತ ಹುನ್ನಾರ ಕೂಡ ನಡೀತಾ ಇದೆ. ಅದು ಆಗಬಾರದು. ದ್ವಿಭಾಷಾ ಸೂತ್ರ ಬೇಡ, ನಮಗೆ ತ್ರಿಭಾಷಾ ಸೂತ್ರವೇ ಬೇಕು ಅಂತ. ಇದೆಲ್ಲದರ ಜೊತೆಗೆ ಇಷ್ಟೊಂದು ಕರ್ಮಕಾಂಡಗಳು ಶಿಕ್ಷಣ ಇಲಾಖೆ ನಡೀತಾ ಇದೆ. ಅದರ ಜೊತೆಗೆ SSLC ಗಣಿತ ಪರೀಕ್ಷೆಯಲ್ಲಿ ಗಣಿತ ಪೇಪರ್ ಮೇಲೆ ಆ ಒಂದು ಬಾರ್ಕೋಡ್ ಪ್ರಿಂಟಿಂಗ್ ಎಲ್ಲದರಲ್ಲಿ ಹಾಕಿಬಿಟ್ಟು ಕೆಲವು ಪ್ರಶ್ನೆಗಳ ಮೇಲೆ, ಕೆಲವು ಪ್ರಶ್ನೆಗಳ ನಂಬರ್ಗಳ ಮೇಲೆ ಬಂದಿರೋದ್ರಿಂದ ಆ ಗಣಿತ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಬಹಳಷ್ಟು ತೊಂದರೆಗಳಾಗಿದ್ದಾವೆ. ಅದಕ್ಕೆ ಯಾವ್ಯಾವ ಪ್ರಶ್ನೆಗಳಿಗೆ ಹಾಗಾಗಿದೆಯೋ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಬಾರ್ದು, ತೊಂದರೆ ಆಗಬಾರ್ದು, ಅದೇ ಕನ್ಫ್ಯೂಷನ್ ಆಗಿದೆ ಹೇಳಿ ಈ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಹಾಗೆ ಈ ಶಿಕ್ಷಣ ಇಲಾಖೆಯಲ್ಲಿ ಅನೇಕ ಕರ್ಮಕಾಂಡಗಳು ನಡೀತಾ ಇದ್ದಾವೆ. ಎಲ್ಲಿ ಬಿಸಿ ಊಟದಲ್ಲಿ ನೋಡಿದ್ರೆ ಹುಳ ಆದಂತ ಅಕ್ಕಿ ಬರ್ತಾ ಇದೆ, ಬೇಳೆಗಳಲ್ಲಿ ಹುಳ ಆದಂತ ಬೇಳೆ ಬರ್ತಾ ಇದೆ. ಇದಕ್ಕೆ ಸರ್ಕಾರ ನೇರ ಹೊಣೆ. ಯಾಕೆಂದ್ರೆ ಅವರು ಕಾಂಟ್ರಾಕ್ಟ್ ಕೊಡಬೇಕಾದ್ರೆ ಅಂತ ಒಂದು ವ್ಯಕ್ತಿಗೆ ಕಾಂಟ್ರಾಕ್ಟ್ ಅನ್ನು ಕೊಡಬೇಕಾಗಿತ್ತು, ಉತ್ತಮವಾದಂತಹ ಕ್ವಾಲಿಟಿಯನ್ನು ಮೇಂಟೈನ್ ಮಾಡಬೇಕಾಗಿತ್ತು, ಅದಕ್ಕೆ ಸರಿಯಾದ ಒಂದು ಪರಿಶೀಲನೆ ಒಂದು ತಂಡವನ್ನು ರಚಿಸಬೇಕು. ಇವೆಲ್ಲ ಸರ್ಕಾರದ ಮೇಲೆ ಇರುವಂತ ಜವಾಬ್ದಾರಿ. ನಾವೆಲ್ಲ ನೋಡ್ತೇವೆ, ಬಿಸಿ ಊಟ ಮಾಡ್ಕೊಂಡು ಎಷ್ಟೋ ಜನ ಸತ್ತವನ್ನು ನೋಡಿದ್ದೇವೆ ನಾವು ವಿದ್ಯಾರ್ಥಿಗಳ ಆಸ್ಪತ್ರೆಗೆ ಸೇರಿಬಿಟ್ಟು, ಇನ್ನು ಹೊಟ್ಟೆ ನೋವಂತ ಆಸ್ಪತ್ರೆಗೆ ಸೇರಿಬಿಟ್ಟು ದೀರ್ಘಕಾಲದವರೆಗೆ ಅನಾರೋಗ್ಯ ಪೀಡಿದಂತ ವಿದ್ಯಾರ್ಥಿಗಳನ್ನು ನೋಡಿದ್ದೇವೆ. ಹೀಗೆ ನಮ್ಮ ಭವಿಷ್ಯದ ಮೇಲೆ ಮಾರಕವಾದಂತಹ ಪ್ರಯೋಗಗಳನ್ನು ಸರ್ಕಾರ ಮಾಡ್ತಾ ಇದೆ. ತಕ್ಷಣ ಬಂದಾಗಬೇಕು. ಬಿಸಿ ಊಟದಿಂದ ಹಿಡಿದು ಶಿಕ್ಷಕರಿಗೂ ಕೂಡ ಅನೇಕ ರೀತಿಯಾದಂತಹ ಸರ್ಕಾರ ಅಲ್ಲಿ ಮೀಟಿಂಗ್, ಇಲ್ಲಿ ಮೀಟಿಂಗ್, ಆನ್ಲೈನ್ ಮೀಟಿಂಗು ಮತ್ತು ಬೆಳೆದಂತಹ ಜನಸಂಖ್ಯಾ ಮಾಡಬೇಕಾದ್ರೆ ಗಣನೆ ಮಾಡಬೇಕಾದ್ರೆ ಶಿಕ್ಷಕರನ್ನೇ ಬಳಸ್ಕೊಳ್ಳೋದು, ಅವರಿಗೆ ಪಾಪ ಏನೇನೋ ತೊಂದರೆಗಳು ತಾಪತ್ರೆಗಳೋದಕ್ಕೆ ಪರ್ಯಾಯವಾಗಿ ಬೇರೆಯವ್ರು ನೆನೆಸ್ಕೊಳ್ಳಿ. ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಡಿಗ್ರಿ ಹೋಲ್ಡರ್ಸು, ಕಾಲೇಜವರು, ನಿರುದ್ಯೋಗಿಗಳು ಬಹಳ ಜನ ಇದ್ದಾರೆ. ಅವರಿಗೆ ಆ ಒಂದು ವೈಯಕ್ತಿಕವಾದಂತಹ ನೇಮಕವನ್ನು ಮಾಡಿಕೊಂಡು ಸ್ಟೈಪಂಡ್ ಅಂತ ಕರಿತಿದ್ರು. ಆ ರೀತಿಯಲ್ಲಿ ಅವರನ್ನು ನೇಮಕ ಮಾಡಿಕೊಂಡ್ರೆ ಆ ಒಂದು ನಿರುದ್ಯೋಗಿಗಳಿಗೂ ಒಂದು ಅವಕಾಶ ಆಗ್ತದೆ, ಅನುಕೂಲ ಆಗುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳನ್ನು ಮಾಡಿ ಶಿಕ್ಷಣ ಇಲಾಖೆಯಲ್ಲಿ ಕೆಲವು ಶಾಲೆಗಳಲ್ಲಿ ಕಟ್ಟಡಗಳ ಪ್ರಾಬ್ಲಮ್ ಇದೆ, ಇನ್ನು ಕೆಲವು ಶಾಲೆಗಳಲ್ಲಿ ಶಿಕ್ಷಕರ ಪ್ರಾಬ್ಲಮ್ ಇದೆ. ಎಲ್ಲ ಸಮಸ್ಯೆಗಳನ್ನ ಶಿಕ್ಷಣ ಇಲಾಖೆಯಲ್ಲಿ ಬರುವಂತಹ ಎಲ್ಲ ಸಮಸ್ಯೆಗಳು ತಕ್ಷಣದಿಂದಲೇ ಜಾರಿ ಬರುವಂತೆ ಸರ್ಕಾರದವರು ಸರಿ ಮಾಡಬೇಕು ಅಂತ ನಮ್ಮ ಬಿಜೆಪಿ ಕರ್ನಾಟಕ ಆಗ್ರಹಿಸ್ತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ಶಿವಾನಂದ ಕದಂ, ಅನಿಲ್ ಮಡಿವಾಳ್, ಕಿಶನ್ ಕಾಂಬ್ಳೆ, ಸುಭಾಷ್ ಗುನ್ಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.